ನಮಸ್ಕಾರ ಬಂಧುಗಳೇ. ನಮ್ಮ ರಾಜಧಾನಿ ಬೆಂಗಳೂರು ಕೇವಲ ಸಿಲಿಕಾನ್ ಸಿಟಿ ಮಾತ್ರವಲ್ಲ, ಇದೊಂದು ದೇವಭೂಮಿ ಕೂಡ ಹೌದು. ಈ ನಗರದ 4 ದಿಕ್ಕುಗಳಲ್ಲಿ ದುಷ್ಟ ಶಕ್ತಿಗಳು ಪ್ರವೇಶಿಸದಂತೆ ಹನುಮಂತನು ರಕ್ಷಕನಾಗಿ ನೆಲೆಸಿದ್ದಾನೆ. ಅದರಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ಸುಂದರವಾದ ಕ್ಷೇತ್ರವೆಂದರೆ ಜಯನಗರದ 9ನೇ ಬ್ಲಾಕ್ನಲ್ಲಿರುವ ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ. ರಾಗಿಗುಡ್ಡ ಎಂದರೆ ಕೇವಲ ಒಂದು ಬೆಟ್ಟವಲ್ಲ, ಇಲ್ಲಿನ ಪ್ರತಿ ಕಲ್ಲಿನಲ್ಲೂ ಒಂದು ಪವಾಡವಿದೆ. ಒಂದು ಕಾಲದಲ್ಲಿ ರಾಗಿಯ ರಾಶಿಯಾಗಿದ್ದ ಜಾಗವು ಕಲ್ಲಾಗಿ ಬೆಟ್ಟವಾಯಿತು ಎಂದರೆ ನೀವು ನಂಬುತ್ತೀರಾ? ಇಲ್ಲಿ ಸಾಕ್ಷಾತ್ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿದ್ದಾರೆ. ಇಂದಿನ ವಿಡಿಯೋದಲ್ಲಿ ನಾವು ಈ ಕ್ಷೇತ್ರದ ರೋಚಕ ಇತಿಹಾಸ, 32 ಅಡಿ ಎತ್ತರದ ಬಂಡಿಯಲ್ಲಿ ಕೆತ್ತಲಾದ ತ್ರಿಮೂರ್ತಿಗಳ ರಹಸ್ಯ ಮತ್ತು ಇಲ್ಲಿನ ಭಕ್ತಿ ಪ್ರಪಂಚವನ್ನು ಅನಾವರಣಗೊಳಿಸಲಿದ್ದೇವೆ. ಕೊನೆಯವರೆಗೂ ಈ ದೈವಿಕ ಪಯಣದಲ್ಲಿ ನಮ್ಮ ಜೊತೆಗಿರಿ. ರಾಗಿಗುಡ್ಡ ಎಂಬ ಹೆಸರು ಬಂದಿದ್ದೇಕೆ? ಒಂದು ರೋಚಕ ಪುರಾಣ. ಮಿತ್ರರೇ, ಈ ಕ್ಷೇತ್ರಕ್ಕೆ ರಾಗಿಗುಡ್ಡ ಎಂಬ ಹೆಸರು ಬರಲು ಒಂದು ಹೃದಯ ಸ್ಪರ್ಶಿ ಕಥೆ ಇದೆ. ಪುರಾತನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಸಮೃದ್ಧವಾಗಿ ರಾಗಿ ಬೆಳೆಯಲಾಗುತ್ತಿತ್ತು. ಒಮ್ಮೆ ಅತ್ತೆ ಮತ್ತು ಸೊಸೆ ರಾಗಿಯ ಫಸಲನ್ನು ರಾಶಿ ಹಾಕಿ ಕುಳಿತಿದ್ದಾಗ ಸಾಕ್ಷಾತ್ ತ್ರಿಮೂರ್ತಿಗಳು ಒಬ್ಬ ಬೈರಾಗಿಯ ರೂಪದಲ್ಲಿ ಬಂದು ಭಿಕ್ಷೆ ಕೇಳುತ್ತಾರೆ. ಕರುಣಾಮಯಿಯಾಗಿದ್ದ ಸೊಸೆಯು ಒಂದು ಮರದ ತುಂಬ ರಾಗಿಯನ್ನು ತಂದು ಆ ಬೈರಾಗಿಯ ಜೋಳಿಗೆಗೆ ದಾನ ಮಾಡುತ್ತಾಳೆ. ಆದರೆ ಇದನ್ನು ಕಂಡು ಕೋಪಗೊಂಡ ಅತ್ತೆ ಸೊಸೆಯ ಕೈಯಲ್ಲಿದ್ದ ರಾಗಿಯನ್ನು ಕಿತ್ತುಕೊಳ್ಳುತ್ತಾಳೆ. ಆಕೆಯ ಅಹಂಕಾರವನ್ನು ಕಂಡ ಆ ಬೈರಾಗಿ ಸ್ವರೂಪಿ ದೇವರು, ನೀನು ದಾನ ಮಾಡಿದ ಈ ರಾಗಿಯ ರಾಶಿಯು ಕಲ್ಲಾಗಿ ಬೆಟ್ಟವಾಗಲಿ ಎಂದು ಶಾಪ ನೀಡುತ್ತಾನೆ. ಅಂದಿನ ಆ ರಾಗಿಯ ರಾಶಿಯೇ ಇಂದು ನಾವು ನೋಡುತ್ತಿರುವ ಈ ಬೆಟ್ಟ ಅಥವಾ ರಾಗಿಗುಡ್ಡವಾಗಿ ಪ್ರಸಿದ್ಧವಾಯಿತು. ದೇವಾಲಯದ ಪ್ರವೇಶ ಮತ್ತು ಪ್ರಶಾಂತ ವಾತಾವರಣ. ದೇವಸ್ಥಾನಕ್ಕೆ ಪ್ರವೇಶಿಸಿದ ತಕ್ಷಣ ನಮಗೆ ಯಾವುದೋ ಒಂದು ಆಶ್ರಮಕ್ಕೆ ಬಂದಂತಹ ಅನುಭೂತಿ ಉಂಟಾಗುತ್ತದೆ. ಸುತ್ತಲೂ ಇರುವ ಗಿಡ ಮರಗಳು, ಪಕ್ಷಿಗಳ ಚಿಲಿಪಿಲಿ ಮತ್ತು ನಗರದ ಗದ್ದಲದಿಂದ ದೂರವಿರುವ ಈ ಶಾಂತತೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ನೀವು ಮೆಟ್ಟಿಲುಗಳನ್ನು ಹತ್ತಲು ಕಷ್ಟವಾದರೆ ಇಲ್ಲಿ ಲಿಫ್ಟ್ ಸೌಲಭ್ಯವೂ ಕೂಡ ಇದೆ. ಒಬ್ಬರಿಗೆ ಕೇವಲ 10 ರೂಪಾಯಿ ಚಾರ್ಜ್ ಮಾಡಲಾಗುತ್ತದೆ. ಮೇಲೆ ಹೋಗುತ್ತಿದ್ದಂತೆ ನಮಗೆ ಮೊದಲು ಕಾಣುವುದು ಗರುಡ ದೇವನು. ಇಡೀ ದೇವಾಲಯವನ್ನೇ ಎತ್ತಿಕೊಂಡು ಹಾರುತ್ತಿರುವಂತೆ ಕೆತ್ತಲಾದ ಸುಂದರ ವಿಗ್ರಹ. ಇದು ಈ ಕ್ಷೇತ್ರದ ವಿಶೇಷ ಆಕರ್ಷಣೆ. ವಿವಿಧ ಸನ್ನಿಧಿಗಳು ಮತ್ತು ದೈವಿಕ ದರ್ಶನ. ಹನುಮಂತನ ದರ್ಶನಕ್ಕೂ ಮುನ್ನ ನಾವು ಇಲ್ಲಿ ಇತರ ದೇವತೆಗಳನ್ನು ಪ್ರಾರ್ಥಿಸಬಹುದು. ದೇವಾಲಯದ ಮೊದಲ ಮಹಡಿಯಲ್ಲಿ ಬೃಹತ್ ಗಣೇಶನ ವಿಗ್ರಹವಿದೆ. ಇದರ ಪಕ್ಕದಲ್ಲಿ ರಾಜರಾಜೇಶ್ವರಿ ದೇವಿಯ ದರ್ಶನ ಪಡೆಯಬಹುದು. ಎಡಭಾಗದಲ್ಲಿ ನವಗ್ರಹಗಳ ಸನ್ನಿಧಿಯೂ ಕೂಡ ಇದೆ. ಕಾಲಾಂತರದಲ್ಲಿ ಇಲ್ಲಿ ಸೀತೆ, ಲಕ್ಷ್ಮಣ ಸಮೇತ ಶ್ರೀರಾಮಚಂದ್ರನ ಸನ್ನಿಧಿ, ಸಪ್ತ ಮಾತೃಕೆಯರು ಮತ್ತು ರಾಜರಾಜೇಶ್ವರಿ ದೇವಿಯ ಸುಂದರ ಮಂದಿರಗಳನ್ನು ನಿರ್ಮಿಸಲಾಗಿದೆ. ಈ ಪ್ರದೇಶವು ಒಂದು ಆಧ್ಯಾತ್ಮಿಕ ಭಂಡಾರದಂತೆ ಕಂಗೊಳಿಸುತ್ತಿದೆ. ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಕಲಿಯುಗದ ಕಲ್ಪವೃಕ್ಷ. 1968ರಲ್ಲಿ ಈ ದಿವ್ಯ ಮೂರ್ತಿಯನ್ನು ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಲಾಯಿತು. ಇಲ್ಲಿ ಹನುಮಂತನು ಅತ್ಯಂತ ಶಾಂತ ಮತ್ತು ಪ್ರಸನ್ನ ರೂಪದಲ್ಲಿ ದರ್ಶನ ನೀಡುತ್ತಾನೆ. ಭಕ್ತರು ಇಲ್ಲಿ ಸರ್ವ ಸೇವೆ, ವಡೆ ಹಾರ ಮತ್ತು ವೀಳ್ಯದೆಲೆ ಹಾರಗಳನ್ನು ಅರ್ಪಿಸುತ್ತಾರೆ. ನೀವು ಸರ್ವ ಸೇವೆ ಮಾಡಿಸಿದರೆ ನಿಮಗೆ ವಡೆಹಾರ, ಪ್ರಸಾದ ಮತ್ತು ಶಾಲನ್ನು ನೀಡಲಾಗುತ್ತದೆ. ಇಲ್ಲಿನ ಅಭಿಷೇಕವು ಅತ್ಯಂತ ಪ್ರಸಿದ್ಧವಾಗಿದ್ದು ಮುಂಜಾನೆ 5:30ಕ್ಕೆ ಅಭಿಷೇಕ ಪೂಜೆಗಳು ಆರಂಭವಾಗುತ್ತವೆ. ಶನಿವಾರದಂದು ಇಲ್ಲಿ ಭಕ್ತರ ಸಂಖ್ಯೆ ಅಪಾರವಾಗಿರುತ್ತದೆ. ಕಾರಣ ಹನುಮಂತನಿಗೆ ಶನಿವಾರ ಅತ್ಯಂತ ಪ್ರಿಯವಾದ ದಿನ. ರಾಗಿಗುಡ್ಡಕ್ಕೆ ಬಂದವರು ಮರೆಯದೆ ನೋಡಲೇಬೇಕಾದ ಇನ್ನೊಂದು ಅದ್ಭುತವೆಂದರೆ ದಾಸಿಮಯ್ಯ ಬಂಡೆ. ಈ ಬೃಹತ್ ಬಂಡೆಯಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಈ 3 ತ್ರಿಮೂರ್ತಿಗಳ ವಿಗ್ರಹಗಳನ್ನು ಸುಮಾರು 32 ಅಡಿ ಎತ್ತರದಲ್ಲಿ ಅತ್ಯಂತ ಸುಂದರವಾಗಿ ಕೆತ್ತಲಾಗಿದೆ. ಆ ರಾಗಿಯ ದಾನವನ್ನು ಸ್ವೀಕರಿಸಲು ಬಂದವರು ಸಾಕ್ಷಾತ್ ಈ ತ್ರಿಮೂರ್ತಿಗಳೇ ಎಂದು ನಂಬಲಾಗುತ್ತದೆ. ಈ ಕೆತ್ತನೆಗಳನ್ನು ನೋಡಲು ಪ್ರತ್ಯೇಕ ದಾರಿ ಮತ್ತು ಬೋರ್ಡ್ಗಳ ವ್ಯವಸ್ಥೆ ಉಂಟು. ಇದು ಈ ದೇವಾಲಯದ ಕಲೆ ಮತ್ತು ಭಕ್ತಿಗೆ ಹಿಡಿದ ಕೈಗನ್ನಡಿ. ಇನ್ನು ರಾಗಿಗುಡ್ಡ ದೇವಸ್ಥಾನವು ಕೇವಲ ಪೂಜೆಗೆ ಸೀಮಿತವಾಗಿಲ್ಲ, ಇದೊಂದು ದೊಡ್ಡ ಸಾಮಾಜಿಕ ಸೇವಾ ಕೇಂದ್ರವೂ ಕೂಡ ಆಗಿದೆ. ಭಕ್ತರ ಹಸಿವು ನೀಗಿಸಲು ಇಲ್ಲಿ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1:30ರವರೆಗೆ ಮಹಾಪ್ರಸಾದ ಅಥವಾ ಅನ್ನದಾನದ ವ್ಯವಸ್ಥೆಯೂ ಕೂಡ ಇರುತ್ತದೆ. ಇಲ್ಲಿನ ಪ್ರಸಾದವು ಅತ್ಯಂತ ರುಚಿಕರವಾಗಿದ್ದು ದೇವಸ್ಥಾನದ ಆಡಳಿತ ಮಂಡಳಿಯವರು ಒಂದು ವಿನಂತಿಯನ್ನು ಮಾಡುತ್ತಾರೆ. ಅದೇನೆಂದರೆ ಪ್ರಸಾದವನ್ನು ಸ್ವಲ್ಪವೂ ವ್ಯರ್ಥ ಮಾಡಬೇಡಿ. ಅವರು ಪ್ರತಿ ತರಕಾರಿಯನ್ನು ಕೂಡ ಬಿಡದೆ ತಿನ್ನುವಂತೆ ಪ್ರೋತ್ಸಾಹಿಸುತ್ತಾರೆ. ಇಲ್ಲಿಗೆ ಭೇಟಿ ನೀಡುವ ಸಮಯ ಮತ್ತು ಉತ್ಸವಗಳು. ನೀವು ರಾಗಿಗುಡ್ಡಕ್ಕೆ ಭೇಟಿ ನೀಡಲು ಯೋಚಿಸುತ್ತಿದ್ದರೆ ಈ ಸಮಯವನ್ನು ನೆನಪಿನಲ್ಲಿಡಿ.
ಪ್ರತಿದಿನ ಬೆಳಗ್ಗೆ 8ರಿಂದ ಮಧ್ಯಾಹ್ನ 12 ಮತ್ತು ಸಂಜೆ 5ರಿಂದ ರಾತ್ರಿ 8ರವರೆಗೆ ದರ್ಶನವಿರುತ್ತದೆ. ಇನ್ನು ವಿಶೇಷ ದಿನಗಳು ಅಂದರೆ ಶನಿವಾರ ಮತ್ತು ಭಾನುವಾರದ ದಿನದಂದು ಮಧ್ಯಾಹ್ನ 1 ಗಂಟೆಯವರೆಗೆ ದರ್ಶನ ಲಭ್ಯವಿರುತ್ತದೆ. ಇಲ್ಲಿ ಹನುಮ ಜಯಂತಿ ಮತ್ತು ಶ್ರೀರಾಮನವಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಹನುಮ ಜಯಂತಿಯ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಬಂಧುಗಳೇ, ಬೆಂಗಳೂರಿನ ಹೃದಯ ಭಾಗದಲ್ಲಿ ಇಂತಹ ಪ್ರಶಾಂತ ಮತ್ತು ಶಕ್ತಿಶಾಲಿ ಕ್ಷೇತ್ರವಿರುವುದು ನಮ್ಮೆಲ್ಲರ ಪುಣ್ಯ. ನೀವು ಎಂದಾದರೂ ಸಂಕಷ್ಟದಲ್ಲಿದ್ದರೆ ಅಥವಾ ಮನಸ್ಸಿನ ಶಾಂತಿ ಬಯಸಿದರೆ ಒಮ್ಮೆ ಜಯನಗರದ ಈ ರಾಗಿಗುಡ್ಡ ಹನುಮನ ಸನ್ನಿಧಿಗೆ ಬನ್ನಿ. ಆ ಹನುಮನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ಎಂದು ಆಶಿಸುತ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ರಾಗಿಗುಡ್ಡದ ಬಗ್ಗೆ ನಿಮಗೆ ತಿಳಿದಿರುವ ಇನ್ನಷ್ಟು ವಿಷಯಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಜೈ ಶ್ರೀರಾಮ್, ಜೈ ಹನುಮಾನ್.